ನಿಚ್ಚವನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರುವಂಥ ಶ್ರೀ ಆನಂದ್ ಸರ್ ಅವರಿಗೆ ನಮಸ್ಕಾರ. ನಿಮ್ಮ ನಿಚ್ಚವನಹಳ್ಳಿ ಪಂಚಾಯತಿನಲ್ಲಿ ನಮ್ಮ ಸಂವಿಧಾನ ಜಾಗೃತಿ ಜಾಥಾ ಬಂದಿದೆ. ಇದ್ರ ಬಗ್ಗೆ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಎಲ್ಲ ಆಡಳಿತದಿಂದ ಸಂವಿಧಾನ ಜಾಗೃತಿ ಜಾಥಾ ನಡೆಸೋದು ಭಾಳ ಮುಖ್ಯ. ಕಾನೂನು 1956 ಬಂದರೂ ಏನು ಜನಗಳಿಗೆ ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲ. ಸರ್ಕಾರದಿಂದ ಜನಗಳಿಗೆಲ್ಲ ತಿಳುವಳಿಕೆ ಹೇಳೋಕ್ಕೆ ಈ ಥರ ಜಾಥಾ ಬಂದವರು ನಮ್ಮ ನಿಚ್ಚವನಹಳ್ಳಿ ಗ್ರಾಮದ ಸೌಭಾಗ್ಯ. ಹಾಗಾಗಿ ಎಲ್ಲ ಧನ್ಯವಾದಗಳು ನಮ್ಮ ನಿಚ್ಚವನಹಳ್ಳಿ ಗ್ರಾಮದ ಸುತ್ತಮುತ್ತ ಗ್ರಾಮದ ಎಲ್ಲ ಗ್ರಾಮಸ್ಥರಿಗೆ ಮತ್ತು ಜಿಲ್ಲಾಡಳಿತದ ವತಿಯಿಂದ ಧನ್ಯವಾದಗಳು. ನಮಸ್ಕಾರ. ನಿಮ್ಮ ಹೆಸರು? ರಾಜಪ್ಪ. ನಿಮ್ಮದು ನಿಚ್ಚವನಹಳ್ಳಿ. ಇದು ಜಾಗೃತಿ ಜಾಥಾ ಬಂದಿದೆ, ಸಂವಿಧಾನ ಜಾಗೃತಿ ಜಾಥಾ. ಇದ್ರ ಬಗ್ಗೆ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಸಂವಿಧಾನವನ್ನು ಇಲ್ಲಿ ಈ ಪ್ರಪಂಚಕ್ಕೆ ಎಲ್ಲದೂ ತಿಳುವಳಿಕೆ ಪಡಿಸೋಕ್ಕಾಗಿನ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿಯಿಂದ ಈ ಕಾರ್ಯಕ್ರಮ ನಡೆಸಿಕೊಡ್ಬೇಕಾಗಿನ ಎಲ್ಲರಿಗೂ ತಿಳಿಪಡಿಸೋಕ್ಕಾಗಿನ ಬಂದಿದಾರ. ನಮ್ಮ ಸುತ್ತಮುತ್ತ ಹಳ್ಳಿ ಜನಗಳೆಲ್ಲರೂ ಸೇರಿ ಇದನ್ನು ಸಂವಿಧಾನವನ್ನು ವರದಿಪಡಿಸಬೇಕಾಗಿನ ಹೇಳಿದ್ದಕ್ಕಾಗಿನ ತಿಳಿಪಡಿಸೋಕ್ಕಾಗಿನ ಬಂದಿದಾರ. ಅದನ್ನೆಲ್ಲ ಜನಗಳು ತಿಳ್ಪಡ್ಕೊಂಡು ಎಲ್ಲರೂ ಸಾಕೋತು ಅಂತ ಸರಿಪಡಿಸಬೇಕು, ಎಲ್ಲ ತಿಳ್ಕೋಬೇಕಂತಲೇ ನಾವೆಲ್ಲರೂ ನಿಂತಿದ್ದೇವೆ, ನಡೆಸಿಕೊಡ್ತೇವೆ. ಇದನ್ನೆಲ್ಲ ಸರಿಯಾದ ರೀತಿಯಿಂದ ನಡೆಸಿಕೊಡ್ತೇವೆ ಎಲ್ಲ ಸುತ್ತಮುತ್ತ ಹಳ್ಳಿ ಜನಗಳೆಲ್ಲ. ಎಸ್, ಥ್ಯಾಂಕ್ ಯು.